ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಯಲ್ಲಿ ಜೈವಿಕ ಕೃಷಿ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಮಾತಾಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಯಾತಕ್ಕೆ ಅದು ಈಗಿನ ಸಮಯಕ್ಕೆ ತುಂಬ ಅಗತ್ಯ ಅಂತ ನೋಡೋಣ. ನಾವು ನೋಡಿದ್ರೆ ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಮಸಾಲೆ ಡಬ್ಬಿ ಇರುತ್ತೆ. ವಾಟ್ ಎವರ್, ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಆ ಮಸಾಲೆ ಡಬ್ಬಿ. ಸೊ ಆ ಮಸಾಲೆ ಡಬ್ಬಿ ಜೊತೆ ಇವಾಗ ಇನ್ನೊಂದು ಡಬ್ಬಿ ಆ್ಯಡ್ ಆಗಿದೆ ನಮ್ಮೆಲ್ಲರ ಜೀವನದಲ್ಲಿ. ಅದೇನು ಅಂದರೆ ಮಾತ್ರೆ ಡಬ್ಬಿ. ಸೊ ಆ ಮಾತ್ರೆ ಡಬ್ಬಿಯಲ್ಲಿ ಬೆಳಗ್ಗೆ, ಸಾಯಂಕಾಲ, ರಾತ್ರಿ, ವಾರದಲ್ಲಿ 7 ದಿನ ಈ ಥರ ಒಂದು ಮಾತ್ರೆ ಡಬ್ಬಿ ಕೂಡ ತಯಾರಾಗ್ಬಿಟ್ಟಿದೆ. ಯಾಕೆಂದರೆ ಅಷ್ಟು ಕಾಯಿಲೆಗಳು ಬರ್ತಾ ಇದೆ. ಸೊ ಅದಕ್ಕೆ ಒಂದು ಮುಖ್ಯವಾದ ಕಾರಣ ಏನು ಅಂದರೆ ಆ ಆಹಾರ ಏನು ಸೇವನೆ ಮಾಡ್ತಾ ಇದ್ದೀವಿ ಅದು ಒಳ್ಳೆಯ ಪೌಷ್ಟಿಕಾಂಶ ಇರುವಂತಹ ಆಹಾರ ಅಲ್ಲ. ಸೊ ಇದರಲ್ಲಿ ಇದರಲ್ಲಿ ಮೇನ್ ಫಾಲ್ಟ್ ಎಲ್ಲಿ ಬರ್ತಾ ಇದೆ ಅಂದರೆ, ತಪ್ಪು ಎಲ್ಲಿ ಬರ್ತಾ ಇದೆ ಅಂದರೆ, ರೂಟ್ ಕಾಸ್ ನೋಡೋದಿದ್ರೆ ಒಂದು ಹೇಗೆ ಅದನ್ನ ತಯಾರಿಸ್ತಾ ಇದ್ದಾರೆ, ಉತ್ಪನ್ನಿಸ್ತಾ ಇದ್ದಾರೆ, ಅದೇನೇ ತಪ್ಪು. ಸೊ ಈ ಮಾಡರ್ನ್ ಫಾರ್ಮಿಂಗ್ ವರ್ಸಸ್ ಜೈವಿಕ್ ಫಾರ್ಮಿಂಗ್ ಇದನ್ನು ನೋಡೋದಾದರೆ ಏನು ದೊಡ್ಡ ಮೇನ್ ಡಿಫ್ರೆನ್ಸ್ ಏನು ಅಂದರೆ, ಈ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಈ ಮಾಡರ್ನ್ ಈಗಿನ ಕಾಲದ ಫಾರ್ಮಿಂಗಲ್ಲಿ ಏನಿದೆ, ಅವ್ರು ಏನು ಬಳಸ್ತಾ ಇದ್ದಾರೆ ಅಂದರೆ ಈ ಹೈಬ್ರಿಡ್ ಸೀಡ್ಸ್ ಅಥವಾ GMO ಸೀಡ್ಸ್ ಅದನ್ನು ಬಳಸ್ತಾ ಇದ್ದಾರೆ. ಆದರೆ ನಮ್ಮ ಜೈವಿಕ್ ಫಾರ್ಮಿಂಗಲ್ಲಿ ಏರ್ಲೂಮ್ ಸೀಡ್ಸ್ ಅಂದರೆ ಒಂದು ಹಳೆಯ ಬೀಜಗಳು, ನೀವು ಕೇಳಿರ್ಬೋದು, ಹಳೆ ಬೀಜದಿಂದ ಏನು ಅವರು ಉತ್ಪನ್ನ ಮಾಡ್ತಾರೆ ಅದು ತುಂಬ ಒಳ್ಳೆಯ ಆಹಾರ ಆಗಿರುತ್ತೆ. ಅದು ಪ್ರಕೃತಿ ಸ್ವಾಭಾವಿಕವಾಗಿ ಎಷ್ಟೋ ಸಾವಿರಾರು ವರ್ಷದಿಂದ, ಲಕ್ಷ ವರ್ಷದಿಂದ ಆ ಬೀಜ ಹಳೆಯ ಕಾಲದ ಬೀಜ ಅದು. ಅದರಲ್ಲಿ ನಮ್ಮ ದೇಹಕ್ಕೆ ಒಳ್ಳೆ ಪೌಷ್ಟಿಕಾಂಶ ನೀಡುವಂತಹ ಒಂದು ಬೀಜಗಳು. ಸೊ ಅದನ್ನು ಬಳಸ್ತಾ ಇದ್ರು ಜೈವಿಕ್ ಫಾರ್ಮಿಂಗಲ್ಲಿ. ಅಂದರೆ ಇವಾಗ ಏನು ಬಳಸ್ತಾ ಇದ್ದಾರೆ ಅದು ಹೈಬ್ರಿಡ್ ಸೀಡ್ಸ್ ಅಥವಾ GMO ಸೀಡ್ಸ್, ಅಂದರೆ ಆ ತಳಿನ ಬದಲಾಯಿಸಿರುವಂತಹ ಒಂದು ಬೀಜಗಳು. ಸೊ ಅಂತಹ ಬೀಜಗಳು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಅದು ಯಾಕಂದರೆ ಆ ಬೀಜದಲ್ಲಿರೋ DNA ನ್ಯಾಚುರಲ್ ಲಾಸ್ ಏನಿದೆ, ನೈಸರ್ಗಿಕವಾದ ನಿಯಮಗಳೇನಿದೆ, ಅದಕ್ಕೆ ವಿರುದ್ಧವಾಗಿರುವಂತಹ DNA ಆ ಬೀಜದಲ್ಲಿರೋದು ಏನು ಈ ಹೈಬ್ರಿಡ್ ಸೀಡ್ಸ್ ಅಥವಾ GMO ಸೀಡ್ಸ್. ಸೊ ಅದಕ್ಕೆ ಅದು ನಮಗೆ ಒಳ್ಳೆಯದಲ್ಲ. ಆ ಕಾರಣಕ್ಕೇ ನಾವು 5 ಚಪಾತಿ ತಿಂದ್ರೂ ಇನ್ನೂ ಹೊಟ್ಟೆ ಹಸಿವಾಗ್ತಾನೆ ಇರುತ್ತೆ. ಆದರೆ ಹಳೆ ಬೀಜದಿಂದ ಮಾಡಿರುವಂತಹ ಏನು ಪದಾರ್ಥ ಇರುತ್ತೆ, ಚಪಾತಿ, ರೋಟಿ ಏನಿದೆ, ಅದನ್ನು ನೀವು 1 ಅಥವಾ 2 ತಿಂದರೆ ಹೊಟ್ಟೆ ತುಂಬಿಡುತ್ತೆ. ಸೊ ಇದೇ ಕಾರಣಕ್ಕೆ ನಾವು ಆ ಹಳೆ ಕಾಲದ ಬೀಜವನ್ನು ಉಪಯೋಗಿಸ್ಬೇಕು. ಇನ್ನೊಂದು ಏನು ಅಂದರೆ, ಈ ಮಾಡರ್ನ್ ಫಾರ್ಮಿಂಗ್ ಎಲ್ಲ ಬಂದಿದ್ದು ಯಾಕೆ ಅಂದರೆ, ಅದು ಜಸ್ಟ್ ಒಂದು ಗ್ರೀಡ್, ಒಂದು ಲೋಭಿತನ ಅಥವಾ ಒಂದು ದುರಾಸೆ ಏನಿದೆ, ಮನುಷ್ಯನ ದುರಾಸೆ, ಅದರಿಂದ ಏನು ಗ್ರೀನ್ ರೆವಲ್ಯೂಷನ್ ಅಂತ ತಂದರು. 1970s ಗ್ರೀನ್ ರೆವಲ್ಯೂಷನ್ ಅಂತ ಬಂತು. ಆ ಗ್ರೀನ್ ರೆವಲ್ಯೂಷನ್ನೇ ನಮ್ಮ ಕೃಷಿಯನ್ನು ಸಂಪೂರ್ಣವಾಗಿ ಹಾಳು ಮಾಡಿಬಿಡ್ತು. ಯಾಕೆ ಅಂದರೆ ಈ ವಿದೇಶಿ ಕಂಪನಿಗಳು ಈ ಓಲ್ಡ್ ಸೀಡ್ಸ್ ಏನಿತ್ತು ನಮ್ಮ ದೇಶದಲ್ಲಿ ಅದನ್ನು ಅವರು ಕಂಟ್ರೋಲ್ ತಗೊಳ್ಬೇಕಿತ್ತು. ಆ ಕಾರಣಕ್ಕೆ ಅದನ್ನು ನಾಶ ಮಾಡೋದಕ್ಕೆ ಈ ಗ್ರೀನ್ ರೆವಲ್ಯೂಷನನ್ನು ತಂದು ಕೃಷಿಯಲ್ಲಿ ಇಷ್ಟೊಂದು ಸಮಸ್ಯೆ ಬಂದಿದೆ. ಈಗಲೂ ಕೂಡ ನಾವು ನೋಡೋದಿದ್ರೆ ರೈತರು ಈಗಲೂ ಕೂಡ ಏನು ಫಾರ್ಮರ್ ಸೂಸೈಡು ಅದೆಲ್ಲ ಏನು ಸಮಸ್ಯೆ ಬಂತು, ಅದು ಯಾತಕ್ಕೆ ಬಂತು ಅಂದರೆ ಇದೇ ಕಾರಣಕ್ಕೆ, ಈ ಗ್ರೀನ್ ರೆವಲ್ಯೂಷನ್ ಅನ್ನೋ ಏನು ತಂದರು ಆ ಕಾರಣಕ್ಕೆ. ಅದೇ ಅವರು ಓಲ್ಡ್ ಸೀಡ್ಸ್ ಉಪಯೋಗಿಸಿದ್ರೆ ಅದಕ್ಕೆ ಈಗಿನ ಸಮಯದಲ್ಲಿ ಅದಕ್ಕೆ ಎಷ್ಟು ಬೆಲೆ ಅಂದರೆ, ನಾರ್ಮಲ್ ಈ GMO ಸೀಡ್ಸ್ಗಿಂತ 10 times ಇನ್ನೂ ಹೆಚ್ಚು ಬೆಲೆ ಬರುತ್ತೆ ಅದಕ್ಕೆ. ಇವಾಗ ಅದಕ್ಕೆ ಒಳ್ಳೆ ಬೆಲೆ ಕೂಡ ಇದೆ. ಸೊ ಅದಕ್ಕೇ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ ಹೋಗೋದು ಇನ್ನೂ ಉತ್ತಮ. ಅದಲ್ಲದೆ ಮಾಡರ್ನ್ ಫಾರ್ಮಿಂಗಲ್ಲಿ ಕೆಮಿಕಲ್ ಫರ್ಟಿಲೈಸರ್, ಕೆಮಿಕಲ್ ಪೆಸ್ಟಿಸೈಡ್ಸ್ ಇದೆಲ್ಲ ಉಪಯೋಗಿಸ್ತಾರೆ. ಅದಲ್ಲದೆ ಮಾಡರ್ನ್ ಫಾರ್ಮಿಂಗಲ್ಲಿ ಏನು ಕೆಮಿಕಲ್ ಫರ್ಟಿಲೈಸರ್, ಪೆಸ್ಟಿಸೈಡ್ ಉಪಯೋಗಿಸ್ತಾರೆ. ಆದರೆ ಜೈವಿಕ್ ಫಾರ್ಮಿಂಗಲ್ಲಿ ಬರೀ ಹಸುವಿನ ಗೊಬ್ಬರ, ಏನು ಸಗಣಿಯ ಗೊಬ್ಬರ ಏನಿರುತ್ತೆ ಅದು ಮಾತ್ರ ಉಪಯೋಗಿಸ್ತಾರೆ, ಬೇರೆ ಯಾವುದೂ ಇಲ್ಲ. ಸೊ ರೈತರಿಗೆ ಏನು ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಅದು ಒಂದು. ಇನ್ನೊಂದು ವ್ಯತ್ಯಾಸ ಏನು ಅಂದರೆ, ಯಾತಕ್ಕೆ ಜೈವಿಕ್ ಫಾರ್ಮಿಂಗ್ ಮಾಡಬೇಕು ಅಂದರೆ, ಮಾಡರ್ನ್ ಫಾರ್ಮಿಂಗಲ್ಲಿ ಅದು ಮೆಷಿನ್ ಸೆಂಟ್ರಿಕ್, ಅಂದರೆ ಟ್ರ್ಯಾಕ್ಟರ್ ಬೇಕು, ಥ್ರೆಷರ್ ಬೇಕು. ಸೊ ಏನು ಈ ಥರ ಉಪಕರಣಗಳು ಎಕ್ಸ್ಟ್ರಾ ಖರ್ಚು ಮಾಡಿ ರೈತರು ಅದೇನು ಪರ್ಚೇಸ್ ಮಾಡಬೇಕು ಅದರ ಅವಶ್ಯಕತೆ ಇರಲ್ಲ ಜೈವಿಕ್ ಫಾರ್ಮಿಂಗಲ್ಲಿ. ಅದಕ್ಕೆ ಜಸ್ಟ್ ಹಸು ಇದ್ದರೆ ಸಾಕು. ಆಮೇಲೆ ಬೀಜಗಳು ಅವರು ಪ್ರತಿ ಸತಿ ಪರ್ಚೇಸ್ ಮಾಡಬೇಕು.
ಮಾಡರ್ನ್ ಫಾರ್ಮಿಂಗಲ್ಲಿ. ಆದರೆ ಜೈವಿಕ್ ಫಾರ್ಮಿಂಗಲ್ಲಿ ಅವರು ಪ್ರತಿ ಸತಿ ಬೀಜನ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಅವರು ಹಿಂದಿನ ಬೆಳೆಯಲ್ಲಿ ಏನು ಬೀಜ ಸಿಕ್ಕಿರುತ್ತೆ ಅದನ್ನೇ ಮತ್ತೆ ನೆಕ್ಸ್ಟ್ ಹಾರ್ವೆಸ್ಟಿಗೆ ನೆಕ್ಸ್ಟ್ ಬೆಳೆಗೆ ಅದನ್ನೇ ಉಪಯೋಗಿಸ್ತಾರೆ. ಸೊ ಹೀಗೆ ಏನು ಮಿಡಲ್ ಮೆನ್ ಬೇಕಾಗತ್ತೆ, ಅವ್ರು ಯಾವ್ದ್ರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಇದು ಕಾಸ್ಟ್ ಆಲ್ಮೋಸ್ಟ್ ಝೀರೋ. ಒಂದು ಹಸು ಇದ್ರೆ ಸಾಕು, ಹಸು ಮತ್ತು ಭೂಮಿ ಇದ್ರೆ ಸಾಕು, ಬೇರೆ ಇನ್ನೇನು ಬೇಕಾಗಿಲ್ಲ. ಆಲ್ಮೋಸ್ಟ್ ಝೀರೋ ಕಾಸ್ಟು, ಸಿಂಪಲ್ ಆಗಿರುತ್ತೆ. ಇಂಡಿಪೆಂಡೆಂಟ್ ಆಗಿರ್ಬೋದು ರೈತರು. ಯಾವುದೇ ಥರದ ಮಿಡಲ್ ಮೆನ್ ಬ್ರೋಕರ್ಸ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಇನ್ನು ಮುಖ್ಯವಾಗಿ ಏನು ಅಂದರೆ ಆ ಭೂಮಿಯ ಫಲವತ್ತತೆ ಹಾಗೆ ಉಳಿದಿರುತ್ತೆ. ಆ ಭೂಮಿಯ ಸಾಯಿಲ್ ಕ್ವಾಲಿಟಿ ಏನು ಕ್ಷೀಣಿಸ್ತಾ ಹೋಗಲ್ಲ, ಅದು ಇನ್ನೂ ಬೆಟರ್ ಆಗತ್ತೆ ಇನ್ಫ್ಯಾಕ್ಟ್. ಯಾಕಂದರೆ ಅವ್ರು ಬರೀ ಇದು ಗೊಬ್ಬರ ಮಾತ್ರ ಹಾಕ್ತಾ ಇದ್ದಾರೆ, ಹಸುವಿನ ಗೊಬ್ಬರ. ಸೊ ಯಾವುದೇ ತರಹದ ಸಾಲ ಮಾಡಬೇಕಾಗಿಲ್ಲ. ಮೇನ್ ಪ್ರಾಬ್ಲಮ್ ಏನು ಈಗಿನ ಮಾಡರ್ನ್ ಫಾರ್ಮಿಂಗಲ್ಲಿ ಅಂದರೆ ರೈತರು ಸಾಲ ಮಾಡಬೇಕು. ಆ ಸಾಲ ಮಾಡೋದ್ರಿಂದ ಆಮೇಲೆ ಈ ಫಾರ್ಮರ್ ಸೂಸೈಡ್ ಇದೆಲ್ಲ ನಮ್ಗೆ ಗೊತ್ತಿದೆ. ಸೊ ಅದನ್ನು ಅವಾಯ್ಡ್ ಮಾಡೋದು ಹೇಗೆ ಅಂದರೆ ಈಗ ಸಿಂಪಲ್ ಆಗಿರೋ ಏನು ಸಾವಿರಾರು ವರ್ಷದಿಂದ ನಮ್ಮ ದೇಶದಲ್ಲಿ ಏನು ಬಂದಿದೆ ಆ ಜೈವಿಕ್ ಫಾರ್ಮಿಂಗಿಂದ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನು ಮುಖ್ಯವಾಗಿ ಏನು ಅಂದರೆ ಅದು ಭೂದೇವಿಗೆ ನಾವು ಕೊಡುವ ಗೌರವ. ಯಾತಕ್ಕೆ ನಾವು ಜೈವಿಕ್ ಫಾರ್ಮಿಂಗ್ ಮಾಡಬೇಕು ಅಂದರೆ ಭೂದೇವಿಗೆ ನಾವು ಕೊಡಬೇಕಾಗಿರೋ ಗೌರವ ನ್ಯಾಚುರಲ್ ಆಗಿ ಕೃಷಿಯನ್ನು ಮಾಡೋ ಮೂಲಕ. ಯಾಕಂದರೆ ಅದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಅಥವಾ ಏನು ಕೃತ್ರಿಮ ಆರ್ಟಿಫಿಷಿಯಲ್ ಏನು ಹಾಕದೆ ನ್ಯಾಚುರಲ್ ಆಗಿ ಏನು ಬೆಳಿತೀವಿ ಅದರಿಂದ ನಾವು ಭೂದೇವಿಗೂ ಆ ಗೌರವವನ್ನು ಕೊಟ್ಟಾಗತ್ತೆ. ಭೂದೇವಿ ಕೂಡ ನಮಗೆ ಅಷ್ಟೇ ಪೌಷ್ಟಿಕಾಂಶವಾದ ಉತ್ಪನ್ನವನ್ನು ನಮಗೆ ಕೊಡ್ತಾಳೆ. ಸೊ ಇದೇನೇ ಈಗಿನ ಪರಿಸ್ಥಿತಿಯಲ್ಲಿ ನೀಡ್ ಆಫ್ ದಿ ಆರ್ ಅಂತ ಏನು ಹೇಳ್ತಾರೆ. ಈಗಿನ ಅಗತ್ಯವಾದ ವಿಷಯ ಏನು ಅಂದರೆ ಈ ಜೈವಿಕ್ ಫಾರ್ಮಿಂಗ್. ಸೊ ಜನರು ಇದನ್ನು ಅರ್ಥ ಮಾಡ್ಕೋಬೇಕು. ಯಾವುದನ್ನಾದ್ರೂ ಜೆನೆಟಿಕಲಿ ಮಾಡಿಫೈ ಮಾಡಿಬಿಟ್ರೆ ಅಂದರೆ ಅದರ ಆನುವಂಶಿಕ ಮಟ್ಟದಲ್ಲಿ ಅದನ್ನು ಬದಲಾಯಿಸ್ಬಿಟ್ರೆ, ಅದು ಒಂದು ಆಸ್ಪೆಕ್ಟನ್ನ ಅವ್ರು ಬದಲಾಯಿಸಿದ್ರೆ ಇನ್ನು 4-5 ಆಸ್ಪೆಕ್ಟನ್ನು ಅವರು ಒಂದು ಸರಿ ಮಾಡೋಕ್ಕೆ ಹೋಗಿ 4-5 ಅವರು ಹಾಳು ಮಾಡ್ಕೋತೀವಿ. ಇದು ಹೇಗೆ ಅಂದರೆ ಒಂದು ಏನು ಲೈಕ್ ಈಗ ಮಾಡರ್ನ್ ಮೆಡಿಸಿನ್ನಲ್ಲಿ ಏನು ಒಂದು ಮಾತ್ರೆ ಗುಳಿಗೆ ನುಂಗಿದ್ರೆ ಒಂದು ಸಿಂಪ್ಟಮ್ನ ಸರಿ ಮಾಡೋಕ್ಕೆ ಹೋದರೆ 4-5 ಎಕ್ಸ್ಟ್ರಾ ಸೈಡ್ ಎಫೆಕ್ಟ್ ಬರುತ್ತಲ್ಲ, ಆ ಥರ. ಸೊ ಹಾಗಾಗಿ ಈ ಮಾಡರ್ನ್ ಫಾರ್ಮಿಂಗನ್ನು ನಾವು ಯಾತಕ್ಕೆ ಬಿಡಬೇಕು ಅಂತ ಅರ್ಥ ಮಾಡ್ಕೊಳ್ಬೇಕು. ಇದನ್ನು ತುಂಬ ಮೂರ್ಖತನ, ಆಮೇಲೆ ಅವಶ್ಯಕತೆ ಇಲ್ಲದೆ ಇರೋ ಅಂತಹ ಕೆಲಸಗಳು ಇದೆಲ್ಲ ಮೆಷಿನ್ ಲೇಬರ್ ಇಂಟೆನ್ಸಿವ್, ಮೆಷಿನ್ ಇಂಟೆನ್ಸಿವ್ ಈ ಥರ ಯಾವುದೂ ಇರಲಿಲ್ಲ ಹಿಂದಿನ ಕಾಲದ ಇದರಲ್ಲಿ ಕೃಷಿಯಲ್ಲಿ. ಇಷ್ಟು ಕಷ್ಟವಾಗಿರಲಿಲ್ಲ. ಸೊ ಇದು ಯಾವುದೇ ಥರದಲ್ಲಿ ಸಸ್ಟೇನಬಲ್ ಅಲ್ಲ. ಸೊ ಸಸ್ಟೇನ್ ಆಗಬೇಕು ಅಂದರೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆನೇ ಹೋಗಬೇಕು. ನಾವು ಆಹಾರ ತಿನ್ನೋದು ಡೆಫಿನೆಟ್ ಆಗಿ ಕಾಯಿಲೆ ಬೀಳಬೇಕು ಅಂತಲ್ಲ. ಕಾಯಿಲೆ ಬೀಳಕ್ಕೆ ಯಾರು ಆಹಾರವನ್ನು ಸೇವನೆ ಮಾಡಲ್ಲ. ನಾವು ಆರೋಗ್ಯವಾಗಿರಬೇಕು, ನಮಗೆ ಪೌಷ್ಟಿಕಾಂಶ ಸಿಗಬೇಕು ಅಂದರೆ ನಾವು ಯಾವುದೇ ತರಹದ ವಿಷಪೂರಿತವಾದ ಈ ಕೆಮಿಕಲ್ ಅಥವಾ ಏನು ಈಗ GMO ಮಾಡಿಫೈ ಮಾಡಿ ಉಪಯೋಗಿಸ್ತಾ ಇದ್ದಾರೆ ಅದನ್ನೆಲ್ಲ ಬಳಸೋದನ್ನು ಬಿಡಬೇಕು. ಯಾಕಂದರೆ ಅದು ಮೇನ್ ಆಗಿ ನಮ್ಮ DNA ಅಫೆಕ್ಟ್ ಮಾಡುತ್ತೆ. DNA ಅಫೆಕ್ಟ್ ಮಾಡಿದ್ರೆ ನಮಗೆ ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ 3 ಥರ ಅದು ಕೆಟ್ಟದ್ದು. ಬರೀ ಫಿಸಿಕಲ್ ಮಾತ್ರ ಅಲ್ಲ, ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್ 3 ಥರ ಅದು ನಮಗೆ ದುಷ್ಪರಿಣಾಮನೇ ಕೊಡೋದು. ಸೊ ಇನ್ನೊಂದು ಮುಖ್ಯವಾಗಿ ಏನು ತಿಳ್ಕೊಬೇಕು ಅಂದರೆ ಜೈವಿಕ್ ಫಾರ್ಮಿಂಗಲ್ಲಿ ಅದು ಕೌ ಸೆಂಟ್ರಿಕ್ ಅಂದರೆ ಹಸು ಪ್ರಧಾನ. ಸೊ ಹಸುಗೆ ತುಂಬ ಪ್ರಾಮುಖ್ಯತೆ ಇದೆ. ಸೊ ಹಸುಗೆ ಯಾಕೆ ಅಷ್ಟು ಪ್ರಾಮುಖ್ಯತೆ ಅಂತ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಹಸು ಅಂದರೆ ಭೂದೇವಿಯದ್ದೇ ಇನ್ನೊಂದು ಸ್ವರೂಪ. ಭೂದೇವಿನೇ ಹಸುವ ರೂಪವನ್ನು ತಾಳಿರೋದು. ಸೊ ಭೂದೇವಿ ಹಸು ಇಲ್ಲದೆ ಆ ಭೂಮಿ ಸ್ಟೇಬಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಆ ಸ್ಥಿರತೆ, ದೃಢತೆ ಭೂಮಿಗೆ ಬರೋದು ಹಸುವಿಂದಾನೇ. ಯಾಕೆ ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸೊ ಇದನ್ನು ಹೇಳ್ತಾ ಇದಿಷ್ಟು ಮಾಡರ್ನ್ ಫಾರ್ಮಿಂಗ್ ವರ್ಸಸ್ ಜೈವಿಕ್ ಫಾರ್ಮಿಂಗ್ ಏನು ವ್ಯತ್ಯಾಸ ಇದೆ ಇದನ್ನು ನೋಡ್ತಾ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ ನಾವು ಜೈವಿಕ್ ಫಾರ್ಮಿಂಗ್ ಮಾಡೋದ್ರಿಂದ ಇನ್ನೂ ಹೆಚ್ಚು ಲಾಭದಾಯಕ ರೈತರಿಗೆ. ಸೊ ಈ ಕೃಷಿ ನಮಗೆ ಒಳ್ಳೆಯದನ್ನೇ ಮಾಡುತ್ತೆ ಹೊರತು ಯಾವುದೇ ಥರದ ಹಾನಿಕಾರ ಮಾಡಲ್ಲ. ಅದಲ್ಲದೆ ಈಗ ಅಡಲ್ಟ್ರೇಷನ್ ಕೂಡ ನೀವು ಈವನ್ ಏನು ಫುಡ್ ಸೆಕ್ಯೂರಿಟಿ ಬೋರ್ಡ್ಗೆ ಹೋದರೆ ಅದರಲ್ಲಿ ಅವರು ಲಿಸ್ಟ್ ಮಾಡಿಬಿಟ್ಟಿದ್ದಾರೆ ಯಾವ್ಯಾವ ಆಹಾರ ಪದಾರ್ಥಗಳಿಗೆ ಯಾವ್ಯಾವ ಥರ ಅಡಲ್ಟ್ರೇಷನ್ ಮಾಡ್ತಾರೆ ಅಂತ. ಇದು ಕೂಡ ನಿಮಗೆ ಗೊತ್ತಿರುತ್ತೆ.
ಸಕ್ಕರೆಗೆ ಚಾಕ್ ಪೌಡರ್ ಹಾಕ್ತಾರೆ. ಆಮೇಲೆ ಸೊಪ್ಪುಗಳು ತುಂಬ ಫ್ರೆಶ್ ಆಗಿರಬೇಕು ಅಂತ ಕಾಪರ್ ಸಲ್ಫೇಟಲ್ಲಿ ಮುಳುಗಿಸಿಟ್ಟಿರ್ತಾರೆ. ಸೊ ಅದಕ್ಕೆ ಎಷ್ಟು ಹೊತ್ತಾದರೂ ಎಷ್ಟು ದಿನ ಇಟ್ಟರು ಸೊಪ್ಪು ಹಾಗೇ ಇರುತ್ತೆ ಫ್ರೆಶ್ ಆಗಿ. ಅದು ನಮ್ಗೆ ಅನ್ನಿಸ್ತಾ ಇರುತ್ತೆ ಅದು ಫ್ರೆಶ್ ಆಗಿದೆ ಅಂತ, ಆದರೆ ಅವರದು ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡಿರ್ತಾರೆ. ಸೊ ಬಾಳೆಹಣ್ಣು, ಮಾವಿನ ಹಣ್ಣು ಇದೆಲ್ಲ ನಮ್ಗೆ ಗೊತ್ತಿದೆ. ಮಾವಿನ ಹಣ್ಣು ತೊಗೊಂಡು ಬಂದರೆ ಒಳಗಡೆ ಎಲ್ಲ ಅವರು ಆರ್ಟಿಫಿಷಿಯಲ್ ಆಗಿ ಅದನ್ನ ಹಣ್ಣು ಮಾಡೋಕ್ಕೆ ಪುಡಿ ಎಲ್ಲ ಹಾಕಿ ಹಣ್ಣು ಮಾಡಿರ್ತಾರೆ. ಬಾಳೆಹಣ್ಣು, ಮಾವಿನ ಹಣ್ಣು, ವಾಟರ್ ಮೆಲನ್ ಎಲ್ಲ ನಾವು ನೋಡಿದ್ದೀವಿ ವಿಡಿಯೋಸ್. ಹೊರಗಡೆಯಿಂದ ಕಲರು ಸ್ವೀಟ್ನೆಸ್ ಬರೋದಕ್ಕೆ ಇಂಜೆಕ್ಟ್ ಮಾಡ್ತಾರೆ. ಈ ಥರ ಸುಮಾರು ಥರ ಅಡಲ್ಟ್ರೇಷನ್ ತರಕಾರಿ, ಹಣ್ಣು ಎಲ್ಲ ನಮಗೆ ಗೊತ್ತಿದೆ. ಸೊ ಇದನ್ನು ನಾವು ತಪ್ಪಿಸ್ಬೇಕು ಅಂದರೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆನೇ ಹೋಗಬೇಕು. ಆದರೆ ನಮಗೆ ಒಂದು ಪ್ರಶ್ನೆ ಬರೋದು ಏನು ಅಂದರೆ, ಇದು ನಿಜವಾಗ್ಲೂ ಆರ್ಗ್ಯಾನಿಕ್ಕಾ ಅಥವಾ ಸುಮ್ಮನೆ ಆರ್ಗ್ಯಾನಿಕ್ ಅಂತ ಹೇಳ್ತಾ ಇದ್ದಾರೆ, ಅದು ನಮಗೆ ಹೆಂಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಆರ್ಗ್ಯಾನಿಕ್ ಅಂತ? ಈ ಪ್ರಶ್ನೆನೂ ಬರುತ್ತೆ. ಯಾಕಂದರೆ ಆರ್ಗ್ಯಾನಿಕ್ ಪದಾರ್ಥಗಳು ಈಗ ಸದ್ಯದ ಮಟ್ಟಿಗೆ ತುಂಬ ಎಕ್ಸ್ಪೆನ್ಸಿವ್, ಎಲ್ಲರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ, ಅದು ನಿಜಾನೇ. ಆದರೆ ಒಂದು ಇದಕ್ಕೆ ಉಪಾಯ ಏನು ಅಂದರೆ, ನಮಗೆ ಎಷ್ಟಾಗುತ್ತೋ ಅಷ್ಟು ಆರ್ಗ್ಯಾನಿಕ್ ತೊಗೋಬೋದು. ಆಗಲ್ಲ ಅಂದರೆ ನಾವು ಯಾರ ಬಡ ರೈತರು ನಮಗೆ ಪರಿಚಯ ಇದ್ದರೆ, ಬಡ ರೈತರಿಂದ ನಾವು ತೊಗೊಂಡ್ರೆ ಅವರಲ್ಲಿ ದುಡ್ಡಿರಲ್ಲ. ಕೆಮಿಕಲ್ ತೊಗೊಂಡು ಕೆಮಿಕಲ್ ಆಗಿ ಹಾಕಿ ಫರ್ಟಿಲೈಸರ್, ಪೆಸ್ಟಿಸೈಡ್ ಹಾಕಿ ಅವ್ರು ಬೆಳೆಯೋದಕ್ಕೆ ಅವ್ರ ಹತ್ರ ಹಣ ಇರಲ್ಲ. ಅವ್ರು ಬೆಳೆಯೋದು ಜೈವಿಕವಾಗಿಯೇ ಬೆಳೆಯೋದು. ಅವರು ಆರ್ಗ್ಯಾನಿಕ್ ಅಂತ ಹೇಳದೇ ಇದ್ರು, ಲೇಬಲ್ ಹಾಕ್ತಿದ್ರು ಅವರು ಆರ್ಗ್ಯಾನಿಕ್ ಆಗೇ ಬೆಳೆದಿರ್ತಾರೆ. ಒಂದು ಅವರಿಂದ ತೊಗೋಬೋದು. ಇಲ್ಲಾಂದರೆ ನಮಗೆ ಸದ್ಯದ ಮಟ್ಟಿಗೆ ನಾವೇನು ತೊಗೊಂಡು ಬರ್ತೀವೋ ಅದನ್ನು ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಉಪ್ಪು ಹಾಕಿ ತೊಳೆದು ಸ್ವಲ್ಪ ಹೊತ್ತಿಟ್ಟು ಆಮೇಲೆ ಬಳಸೋದು ಉತ್ತಮ. ಸೊ ಇದಿಷ್ಟು ಹೇಳ್ತಾ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ, ಜೈವಿಕ ಕೃಷಿ ಕಡೆ ಯಾತಕ್ಕೆ ಹೋಗಬೇಕು ಅಂತ ಈ ಸಂಚಿಕೆಯಲ್ಲಿ ನೋಡಿದ್ವಿ. ಇನ್ನು ಆಹಾರದ ಬಗ್ಗೆ ನಾವು ವೇದಿಕ್ ಏನು ಹೇಳುತ್ತೆ ಆಹಾರ ಪದ್ಧತಿ ಬಗ್ಗೆ ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೆ ಧನ್ಯವಾದ.